ನಿತೀಶ್ ಕುಮಾರ್ ರಾಜೀನಾಮೆ ಕೊಟ್ಟಿದ್ದಾರೆ. ಆರ್ಜೆಡಿ ಮತ್ತು ಎನ್ಡಿಎ ಸರ್ಕಾರ ರಚನೆ ಆಗಬಹುದು. ಈಗಾಗಲೇ ಬಿಹಾರ್ನಲ್ಲಿ ನಿತೀಶ್ ಕುಮಾರ್ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ನಿನ್ನೆ ಮೊನ್ನೆಯಿಂದಲೇ ಅವ್ರು ಹೇಳ್ತಾ ಇದ್ರು ನಮಗೂ ಕೂಡ ಆ ಇನ್ನೊಂದು ಪಕ್ಷಕ್ಕೂ ಹೊಂದಾಣಿಕೆ ಆಗ್ತಾ ಇಲ್ಲ, ಸರಿ ಹೋಗ್ತಾ ಇಲ್ಲ ಅಂತ. ಅವ್ರು ನಿನ್ನೆ ಡೆಲ್ಲಿಗೆಲ್ಲ ಬಂದಿದ್ದಾರೆ, ಅವ್ರು ಶಾಸಕರನ್ನೆಲ್ಲ ಕರ್ಕೊಂಡು ಬಂದಿದ್ದಾರೆ, ಅವ್ರು ರಾಜೀನಾಮೆ ಕೊಟ್ಟಿದ್ದಾರೆ. ಈಗ BJP ಮತ್ತು ನಿತೀಶ್ ಕುಮಾರ್ ಅವ್ರ ಪಾರ್ಟಿ ಎರಡೂ ಸೇರಿ ಅಲ್ಲಿ ಸರ್ಕಾರ ರಚನೆ ಮಾಡುತ್ತೆ ಅನ್ನೋಂಥ ವಿಶ್ವಾಸ ನನಗೂ ಇದೆ. ನೋಡೋಣ ಏನಾಗುತ್ತೆ ಅಂತ. ಈಗ ಸಿದ್ದರಾಮಯ್ಯ ಅವರು ಚಿತ್ರದುರ್ಗದಲ್ಲಿ ಒಂದು ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಜಾಗೃತಿ ಸಮಾವೇಶವನ್ನು ಹಮ್ಮಿಕೊಂಡಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಚುನಾವಣೆಗಳ ಸಂದರ್ಭದಲ್ಲಿ ಶೋಷಿತರು, ಹಿಂದುಳಿದವರು, ದಲಿತರು ನೆನಪುಗಳು ಆಗತ್ತೆ. ಬೇರೆ ಸಂದರ್ಭದಲ್ಲಿ ಅವ್ರಿಗೆ ಆಗಲ್ಲ. ಹಾಗಾಗಿ ಚುನಾವಣೆ ಸಂದರ್ಭದಲ್ಲಿ ಹೇಗಾದರೂ ಮಾಡಿ ನನ್ನ ಜೊತೆಗಿದ್ದಾರೆ, ಹಿಂದುಳಿದವರು, ದಲಿತರು ಇದ್ದಾರೆ ಅಂತ ತೋರಿಸೋದಕ್ಕೆ ಅವರು ಈ ರೀತಿ ಸಮಾವೇಶಗಳು ಮಾಡ್ತಿದ್ದಾರೆ. ಒಂದು, ಮುಖ್ಯಮಂತ್ರಿಗಳಾಗಿ 9 ವರ್ಷ ಆಯಿತು. ಅವರು ಕಾಂತರಾಜ್ ವರದಿಯ ಒಂದು ಮಂಡನೆ ಮಾಡೋದಕ್ಕೆ ನಾನು ಖಂಡಿತ ಅದನ್ನು ತಗೋತೀನಿ ಅಂತ ಹೇಳ್ತಾರೆ. ಅದಾದ ನಂತರ ಬೇರೆ ಬೇರೆ ಕಾರಣಕ್ಕೆ ತೊಗೊಳ್ಲಿಲ್ಲ, ಆಯಿತು. ಈಗ ಈ ಜಾತಿ ಜನಗಣತಿ ಬಗ್ಗೆ ಜಯಪ್ರಕಾಶ್ ಹೆಗ್ಡೆ ಅವ್ರನ್ನ ಭಾರತೀಯ ಜನತಾ ಪಾರ್ಟಿ ಆ ಸಮಿತಿಯ ಅಧ್ಯಕ್ಷರು ಮಾಡಿದ ನಂತರ ಅವರು ಮೊನ್ನೆ ತನಕನೂ ಆಗಿಲ್ಲ ರೆಡಿ ಆಗಿಲ್ಲ ಅಂತ ಹೇಳ್ತಾ ಇದ್ರು. ಅವ್ರು ತುಂಬ ಸ್ಪಷ್ಟವಾಗಿ ಹೀಗೆ ನೆನ್ನೆಲ್ದ ಮೊನ್ನೆ ಹೇಳಿದ್ದಾರೆ, ನನ್ನ ಹತ್ರ ಆ ಜಾತಿ ಜನಗಣತಿ ರೆಡಿ ಇದೆ. ಇದ್ರ ಕಾಂತರಾಜ್ ವರದಿನೂ ಅಲ್ಲ, ಜಯಪ್ರಕಾಶ್ ಹೆಗ್ಡೆ ವರದಿನೂ ಅಲ್ಲ. ನಾವು ಇಡೀ ಕರ್ನಾಟಕ ರಾಜ್ಯದ ಸರ್ವೆ ಮಾಡಿ ಅದರ ರಿಪೋರ್ಟ್ ನನ್ನ ಕೈಲಿದೆ. ಯಾವಾಗ ಮುಖ್ಯಮಂತ್ರಿ ಕೇಳಿದ್ರು ಆ ಟೈಮಲ್ಲಿ ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ನಾನು ಮುಖ್ಯಮಂತ್ರಿಗಳೇ ಉತ್ತರ ಕೊಟ್ಟಿದ್ದಾರೆ. ಅವ್ರಿಗೆ ಯಾಕೆ ಒಂದು ಸ್ವಲ್ಪ ದಿನ ನಾನು ಟೈಮ್ ಎಕ್ಸ್ಟೆಂಡ್ ಮಾಡಬಾರ್ದು ಅಂತ ಅವ್ರು ಎಕ್ಸ್ಟೆಂಡು ಮಾಡಿಕೊಟ್ಟಿದ್ದಾರೆ. ಜಾತಿ ಜನಗಣತಿ ರೆಡಿ ಇದೆ, ತಗೊಳ್ಬೇಕಾದಂಥ ಮುಖ್ಯಮಂತ್ರಿಗಳು ಯಾತಕ್ಕೋಸ್ಕರ ಆ ಟೈಮ್ ಎಕ್ಸ್ಟೆಂಡ್ ಮಾಡಿಕೊಟ್ಟಿದ್ದಾರೆ. ಇದು ಮತ್ತೆ ಆ ಶೋಷಿತರಿಗೆ, ಹಿಂದುಳಿದವರಿಗೆ, ದಲಿತರಿಗೆ ಮಾಡ್ತಾರೆ ಅಂತ ದ್ರೋಹ ಅನ್ನೋಂಥ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಜಯಪ್ರಕಾಶ್ ಹೆಗ್ಡೆ ಅವರ ಅಧ್ಯಕ್ಷರಿದ್ದಾರೆ, ಅವ್ರು ಹೇಳಿದ್ದಾರೆ ರೆಡಿ ಇದೆ ಅಂತ. ರೆಡಿ ಇರದಂಥ ವರದಿಯನ್ನು ತಗೋಬೇಕು ಅನ್ನೋಂಥ ಒತ್ತಾಯವನ್ನು ಮಾಡ್ತೀನಿ. ನಿತೀಶ್ ಕುಮಾರ್ ರಾಜೀನಾಮೆ ಕೊಟ್ಟಿದ್ದಾರೆ. ಆರ್ಜೆಡಿ ಮತ್ತು ಎನ್ಡಿಎ ಸರ್ಕಾರ ರಚನೆ ಆಗಬಹುದು. ಈಗಾಗಲೇ ಬಿಹಾರ್ನಲ್ಲಿ ನಿತೀಶ್ ಕುಮಾರ್ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ನಿನ್ನೆ ಮೊನ್ನೆಯಿಂದಲೇ ಅವ್ರು ಹೇಳ್ತಾ ಇದ್ರು ನಮಗೂ ಕೂಡ ಆ ಇನ್ನೊಂದು ಪಕ್ಷಕ್ಕೂ ಹೊಂದಾಣಿಕೆ ಆಗ್ತಾ ಇಲ್ಲ, ಸರಿ ಹೋಗ್ತಾ ಇಲ್ಲ ಅಂತ. ಅವ್ರು ನಿನ್ನೆ ಡೆಲ್ಲಿಗೆಲ್ಲ ಬಂದಿದ್ದಾರೆ, ಅವ್ರು ಶಾಸಕರನ್ನೆಲ್ಲ ಕರ್ಕೊಂಡು ಬಂದಿದ್ದಾರೆ, ಅವ್ರು ರಾಜೀನಾಮೆ ಕೊಟ್ಟಿದ್ದಾರೆ. ಈಗ BJP ಮತ್ತು ನಿತೀಶ್ ಕುಮಾರ್ ಅವ್ರ ಪಾರ್ಟಿ ಎರಡೂ ಸೇರಿ ಅಲ್ಲಿ ಸರ್ಕಾರ ರಚನೆ ಮಾಡುತ್ತೆ ಅನ್ನೋಂಥ ವಿಶ್ವಾಸ ನನಗೂ ಇದೆ. ನೋಡೋಣ ಏನಾಗುತ್ತೆ ಅಂತ. ಈಗ ಸಿದ್ದರಾಮಯ್ಯ ಅವರು ಚಿತ್ರದುರ್ಗದಲ್ಲಿ ಒಂದು ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಜಾಗೃತಿ ಸಮಾವೇಶವನ್ನು ಹಮ್ಮಿಕೊಂಡಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಚುನಾವಣೆಗಳ ಸಂದರ್ಭದಲ್ಲಿ ಶೋಷಿತರು, ಹಿಂದುಳಿದವರು, ದಲಿತರು ನೆನಪುಗಳು ಆಗತ್ತೆ. ಬೇರೆ ಸಂದರ್ಭದಲ್ಲಿ ಅವ್ರಿಗೆ ಆಗಲ್ಲ. ಹಾಗಾಗಿ ಚುನಾವಣೆ ಸಂದರ್ಭದಲ್ಲಿ ಹೇಗಾದರೂ ಮಾಡಿ ನನ್ನ ಜೊತೆಗಿದ್ದಾರೆ, ಹಿಂದುಳಿದವರು, ದಲಿತರು ಇದ್ದಾರೆ ಅಂತ ತೋರಿಸೋದಕ್ಕೆ ಅವರು ಈ ರೀತಿ ಸಮಾವೇಶಗಳು ಮಾಡ್ತಿದ್ದಾರೆ. ಒಂದು, ಮುಖ್ಯಮಂತ್ರಿಗಳಾಗಿ 9 ವರ್ಷ ಆಯಿತು. ಅವರು ಕಾಂತರಾಜ್ ವರದಿಯ ಒಂದು ಮಂಡನೆ ಮಾಡೋದಕ್ಕೆ ನಾನು ಖಂಡಿತ ಅದನ್ನು ತಗೋತೀನಿ ಅಂತ ಹೇಳ್ತಾರೆ. ಅದಾದ ನಂತರ ಬೇರೆ ಬೇರೆ ಕಾರಣಕ್ಕೆ ತೊಗೊಳ್ಲಿಲ್ಲ, ಆಯಿತು. ಈಗ ಈ ಜಾತಿ ಜನಗಣತಿ ಬಗ್ಗೆ ಜಯಪ್ರಕಾಶ್ ಹೆಗ್ಡೆ ಅವ್ರನ್ನ ಭಾರತೀಯ ಜನತಾ ಪಾರ್ಟಿ ಆ ಸಮಿತಿಯ ಅಧ್ಯಕ್ಷರು ಮಾಡಿದ ನಂತರ ಅವರು ಮೊನ್ನೆ ತನಕನೂ ಆಗಿಲ್ಲ ರೆಡಿ ಆಗಿಲ್ಲ ಅಂತ ಹೇಳ್ತಾ ಇದ್ರು. ಅವ್ರು ತುಂಬ ಸ್ಪಷ್ಟವಾಗಿ ಹೀಗೆ ನೆನ್ನೆಲ್ದ ಮೊನ್ನೆ ಹೇಳಿದ್ದಾರೆ, ನನ್ನ ಹತ್ರ ಆ ಜಾತಿ ಜನಗಣತಿ ರೆಡಿ ಇದೆ. ಇದ್ರ ಕಾಂತರಾಜ್ ವರದಿನೂ ಅಲ್ಲ, ಜಯಪ್ರಕಾಶ್ ಹೆಗ್ಡೆ ವರದಿನೂ ಅಲ್ಲ. ನಾವು ಇಡೀ ಕರ್ನಾಟಕ ರಾಜ್ಯದ ಸರ್ವೆ ಮಾಡಿ ಅದರ ರಿಪೋರ್ಟ್ ನನ್ನ ಕೈಲಿದೆ. ಯಾವಾಗ ಮುಖ್ಯಮಂತ್ರಿ ಕೇಳಿದ್ರು ಆ ಟೈಮಲ್ಲಿ ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ನಾನು ಮುಖ್ಯಮಂತ್ರಿಗಳೇ ಉತ್ತರ ಕೊಟ್ಟಿದ್ದಾರೆ. ಅವ್ರಿಗೆ ಯಾಕೆ ಒಂದು ಸ್ವಲ್ಪ ದಿನ ನಾನು ಟೈಮ್ ಎಕ್ಸ್ಟೆಂಡ್ ಮಾಡಬಾರ್ದು ಅಂತ ಅವ್ರು ಎಕ್ಸ್ಟೆಂಡು ಮಾಡಿಕೊಟ್ಟಿದ್ದಾರೆ. ಜಾತಿ ಜನಗಣತಿ ರೆಡಿ ಇದೆ, ತಗೊಳ್ಬೇಕಾದಂಥ ಮುಖ್ಯಮಂತ್ರಿಗಳು ಯಾತಕ್ಕೋಸ್ಕರ ಆ ಟೈಮ್ ಎಕ್ಸ್ಟೆಂಡ್ ಮಾಡಿಕೊಟ್ಟಿದ್ದಾರೆ. ಇದು ಮತ್ತೆ ಆ ಶೋಷಿತರಿಗೆ, ಹಿಂದುಳಿದವರಿಗೆ, ದಲಿತರಿಗೆ ಮಾಡ್ತಾರೆ ಅಂತ ದ್ರೋಹ ಅನ್ನೋಂಥ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಜಯಪ್ರಕಾಶ್ ಹೆಗ್ಡೆ ಅವರ ಅಧ್ಯಕ್ಷರಿದ್ದಾರೆ, ಅವ್ರು ಹೇಳಿದ್ದಾರೆ ರೆಡಿ ಇದೆ ಅಂತ. ರೆಡಿ ಇರದಂಥ ವರದಿಯನ್ನು ತಗೋಬೇಕು ಅನ್ನೋಂಥ ಒತ್ತಾಯವನ್ನು ಮಾಡ್ತೀನಿ. ಸ್ಟಾಕ್ ಮಾರ್ಕೆಟ್ನಲ್ಲಿ ಹಣ ಗಳಿಸಬೇಕೆ? ಭಯ ಬಿಡಿ, ಹೂಡಿಕೆ ಮಾಡಿ. ತಿಳಿಯಿರಿ ಸಣ್ಣ ಸಣ್ಣ ಟ್ರಿಕ್ಸ್. ಗೊತ್ತಿಲ್ಲದೆ ಸ್ಟಾಕ್ ಟ್ರೇಡಿಂಗ್ ನಲ್ಲಿ ದುಡ್ಡು ಕಳ್ಕೊಂಡಿದ್ದೀರಾ? ಸ್ಟಾಕ್ ಇನ್ವೆಸ್ಟ್ಮೆಂಟ್, ಸ್ಟಾಕ್ ಟ್ರೇಡಿಂಗ್ ವ್ಯತ್ಯಾಸ ಗೊತ್ತಿಲ್ವೇ? ಈಕ್ವಿಟಿ, ETF, ಡಿರೈವೇಟಿವ್ಸ್, ಆಪ್ಷನ್ ಕಾಂಟ್ರಾಕ್ಟ್ ಅರಿತು ಲಾಭ ಗಳಿಸಬೇಕೆ? ಚಿಂತೆ ಬೇಡ, 3 ದಿನದಲ್ಲಿ ಕಲಿಯಿರಿ ಸ್ಟಾಕ್ ಮಾರ್ಕೆಟ್ ಸೀಕ್ರೆಟ್ಸ್. ನುರಿತ ತಜ್ಞರಿಂದ ಪಕ್ಕಾ ಟ್ರೈನಿಂಗ್ ಪಡೆಯಿರಿ. ಸಂಪರ್ಕಿಸಿ.
ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.